ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನೀವೆಲ್ಲರೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಸೂಚಿಸಿ, ಅದೇ ರೀತಿ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ, ಈ ವಿಡಿಯೋದಲ್ಲಿ ನಾನು ಕೂರ್ಮ ಜಯಂತಿಯ ಪ್ರಯುಕ್ತ ಕೂರ್ಮಾವತಾರಿ ವಿಷ್ಣು ರಂಗೋಲಿಯನ್ನು 4 ರೀತಿಯಲ್ಲಿ ಬಿಡಿಸುವುದನ್ನು ತೋರಿಸುತ್ತಿದ್ದೇನೆ. ಮೊದಲ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ 7 ರಿಂದ 4 ಚುಕ್ಕಿಗಳನ್ನು ಪರಸ್ಪರ ಸಮಾನಾಂತರದಲ್ಲಿ ಚುಕ್ಕಿಗಳ ಮಧ್ಯೆ ಬರುವಂತೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಆನಂತರ ರಂಗೋಲಿಯ ಕೆಳಭಾಗ ಅಂದರೆ ಬಲಭಾಗದಲ್ಲಿರುವ ಪರಸ್ಪರ 4 ಚುಕ್ಕಿಗಳನ್ನು ಸೇರಿಸಿ ಡೈಮಂಡ್ ಶೇಪ್ ಬರುವ ರೀತಿ ಬರೆಯಬೇಕು. ಬಳಿಕ ಎಡಭಾಗದಲ್ಲೂ ಅದೇ ರೀತಿ ಬರೆಯಬೇಕು. ನಂತರ ರಂಗೋಲಿಯ ಮಧ್ಯಭಾಗದ ಎಡ ಮತ್ತು ಬಲಭಾಗದಲ್ಲಿ ನೇರವಾಗಿ ಇದೇ ರೀತಿ ಬರೆಯಬೇಕು. ಬಳಿಕ ಮೇಲ್ಭಾಗದ ಅಕ್ಕಪಕ್ಕದಲ್ಲಿ ಫ್ಲ್ಯಾಟ್ ಆಗಿ ಇದೇ ರೀತಿ ಡೈಮಂಡ್ ಶೇಪ್ ಬರುವ ರೀತಿ ಬರೆಯಬೇಕು. ಆನಂತರ ರಂಗೋಲಿಯ ಮಧ್ಯಭಾಗ ಉಳಿದಿರುವ ಒಂದು ಚುಕ್ಕಿಯನ್ನು ಬಿಟ್ಟು ಅದರ ಸುತ್ತಲಿರುವ ಚುಕ್ಕಿಗಳನ್ನು ಸೇರಿಸಿಕೊಂಡು ವಿ ಅಕ್ಷರವನ್ನು ಉಲ್ಟಾ ವಿ ಮತ್ತು ನೇರ ವಿನಂತೆ ಈ ರೀತಿಯಾಗಿ ಬರೆಯಬೇಕು. ಆನಂತರ ರಂಗೋಲಿಯ ಅಕ್ಕಪಕ್ಕದಲ್ಲಿ 2 ಡೈಮಂಡ್ ಶೇಪ್ಸ್ ಅನ್ನು ಸೇರಿಸಿಕೊಂಡು 4 ಆಮೆಯ ಪಾದಗಳನ್ನು ಬರೆಯಬೇಕು. ಅಂದರೆ 2 ನೇರವಾದ ಗೆರೆಗಳನ್ನು ಬರೆದು ತುದಿಯಲ್ಲಿ ಸುರುಳಿಯ ರೀತಿ ಕರ್ವ್ ಲೈನನ್ನು ಆಮೆಯ ಪಾದದ ರೀತಿ ಬರೆಯಬೇಕು. ಕೊನೆಯದಾಗಿ ರಂಗೋಲಿಯ ಮೇಲ್ಭಾಗ ಓವೆಲ್ ರೀತಿ ಆಮೆಯ ಮುಖವನ್ನು ಬರೆದು ಅದರೊಳಗೆ 2 ಕಣ್ಣುಗಳನ್ನು ಬರೆದು ಕೆಳಭಾಗ ಆಮೆಯ ಬಾಲವನ್ನು ಬರೆಯಬೇಕು. ಕೊನೆಯದಾಗಿ ಈ ರಂಗೋಲಿಯನ್ನು ಅರಿಶಿನ, ಕುಂಕುಮ ಅಥವಾ ಕೆಮ್ಮಣ್ಣಿನಿಂದ ಅಥವಾ ಬಣ್ಣಗಳಿಂದ ಫಿಲ್ ಮಾಡಿದರೆ ನಮ್ಮ ಮೊದಲನೇ ವಿಧವಾದ ಕೂರ್ಮಾವತಾರಿ ವಿಷ್ಣುವಿನ ರಂಗೋಲಿ ಬರೆದು ಕಂಪ್ಲೀಟ್ ಆಯಿತು. ಸತ್ಯಯುಗದಲ್ಲಿ ಸಂಭವಿಸಿದ ವಿಷ್ಣುವಿನ 2ನೇ ಅವತಾರವಾದ ಕೂರ್ಮಾವತಾರದಲ್ಲಿ ವಿಷ್ಣು ಆಮೆಯ ರೂಪದಲ್ಲಿ ಸೃಷ್ಟಿಯನ್ನು ರಕ್ಷಿಸಿದ್ದಾನೆ ಎಂಬುದು ಪ್ರತೀತಿ. 2ನೇ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ 2 ನೇರವಾದ ಮತ್ತು 2 ಅಡ್ಡಗೆರೆಗಳನ್ನು ಸೇರಿಸಿ ಈ ರೀತಿಯಾಗಿ ಬರೆದು ನಂತರ ಅದರ ಸುತ್ತಲೂ 4 ಕಡೆಗಳಲ್ಲೂ ಇದೇ ರೀತಿಯಾಗಿ ಒಂದೇ ಸಮಾನಾಂತರದಲ್ಲಿ ಬರೆಯಬೇಕು. ನಂತರ ಮಧ್ಯಭಾಗದಲ್ಲಿರುವುದನ್ನು ಬಿಟ್ಟು ಅದರ ಸುತ್ತಲಿರುವುದನ್ನು ಪರಸ್ಪರ ಸೇರಿಸುತ್ತಾ ಬರಬೇಕು. ಅಂದರೆ ಮೇಲ್ಭಾಗದಲ್ಲಿ ಬಲಗಡೆ ಇರುವ 2 ಗೆರೆಗಳನ್ನು ಅದರ ಬಲಭಾಗದಲ್ಲಿರುವ 2 ಗೆರೆಗೆ, ನಂತರ ಎಡಭಾಗದಲ್ಲಿರುವ 2 ಗೆರೆಗಳನ್ನು ಅದರ ಎಡಭಾಗದಲ್ಲಿರುವ ಗೆರೆಗಳಿಗೆ ಒಟ್ಟಾರೆಯಾಗಿ ವೃತ್ತಾಕಾರದಂತೆ 4 ಕಡೆಗಳಲ್ಲೂ ಈ ರೀತಿಯಾಗಿ ಸೇರಿಸಬೇಕು. ತದನಂತರ ಮೇಲ್ಭಾಗವಿರುವ 4 ಗೆರೆಗಳನ್ನು ಪರಸ್ಪರ 2 ಗೆರೆಗಳಂತೆ ವೃತ್ತಾಕಾರವಾಗಿ ಸೇರಿಸಿ ಅದೇ ರೀತಿ ರಂಗೋಲಿಯ ಸುತ್ತಲೂ ಉಳಿದಿರುವ ಗೆರೆಗಳನ್ನು ಸೇರಿಸಬೇಕು. ಬಳಿಕ ಮಧ್ಯದಲ್ಲಿ ಉಳಿದಿರುವ ಗೆರೆಗಳನ್ನು 2 ಗೆರೆಗಳನ್ನು ಸೇರಿಸಿ ಆಯಾ ದಿಕ್ಕಿಗೆ ಬರುವಂತೆ ಎಲೆಯ ಆಕಾರದ ರೀತಿ 4 ಕಡೆಗಳಲ್ಲೂ ಆಮೆಯ ಪಾದಗಳಂತೆ ಬರೆಯಬೇಕು. ಕೊನೆಯದಾಗಿ ರಂಗೋಲಿಯ ಕೆಳಭಾಗದಲ್ಲಿ ಈ ರೀತಿಯಾಗಿ ಆಮೆಯ ಬಾಲವನ್ನು ಬರೆಯಬೇಕು. ನಂತರ ಈ ರಂಗೋಲಿಯನ್ನು ವಿವಿಧ ಬಣ್ಣಗಳಿಂದ ಅಥವಾ ಅರಿಶಿನ ಕುಂಕುಮದಿಂದ ಅಥವಾ ಕೆಮ್ಮಣ್ಣಿನಿಂದ ಅಲಂಕರಿಸಿದರೆ ನಮ್ಮ ಕೂರ್ಮಾವತಾರಿ ವಿಷ್ಣುವಿನ 2ನೇ ವಿಧವಾದ ರಂಗೋಲಿಯು ಈ ರೀತಿಯಾಗಿ ಕಾಣುತ್ತದೆ. ಪಂಚಲೋಹದ ಅಥವಾ ಸ್ಫಟಿಕದ ಆಮೆಯ ವಿಗ್ರಹವನ್ನು ಉತ್ತರ ದಿಕ್ಕಿಗೆ ನೀರು ತುಂಬಿದ ತಟ್ಟೆಯಲ್ಲಿಟ್ಟು ಪೂಜೆ ಮಾಡುವುದರ ಜೊತೆಗೆ ಈ ಕೂರ್ಮಾವತಾರಿ ಮಹಾವಿಷ್ಣುವಿನ ರಂಗೋಲಿಯನ್ನು ಬರೆದು ಪೂಜೆ ಮಾಡಿದರೆ ಆರ್ಥಿಕ ಸಂಕಷ್ಟವಿದ್ದರೆ ದೂರವಾಗಿ ಧನಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. 3ನೇ ವಿಧಾನದ ರಂಗೋಲಿಯನ್ನು ನೋಡೋದಾದರೆ, ಮೊದಲಿಗೆ 7 ರಿಂದ 4 ಚುಕ್ಕಿಗಳನ್ನು ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಸಮಾನಾಂತರದಲ್ಲಿ ಇಟ್ಟುಕೊಳ್ಳಬೇಕು. ಆನಂತರ ರಂಗೋಲಿಯ ಕೆಳಭಾಗದಲ್ಲಿ ಈ ರೀತಿಯಾಗಿ 6 ಚುಕ್ಕಿಗಳನ್ನು ಸೇರಿಸಿ ಮಧ್ಯದ ಒಂದು ಚುಕ್ಕಿಯನ್ನು ಬಿಟ್ಟು ಷಡ್ಭುಜಾಕೃತಿಯನ್ನು ಬರೆಯಬೇಕು. ಇದೇ ರೀತಿ ಇದಕ್ಕೆ ಅಂಟಿಕೊಂಡಂತೆ ಒಂದರ ಪಕ್ಕ ಮತ್ತೊಂದರಂತೆ ರಂಗೋಲಿಯ ಸುತ್ತಲೂ ವೃತ್ತಾಕಾರವಾಗಿ 6 ಕಡೆಗಳಲ್ಲೂ ಇದೇ ರೀತಿಯಾಗಿ ಬರೆಯಬೇಕು. ನೆನಪಿರಲಿ, ಇದನ್ನು ಪರಸ್ಪರ ಜೋಡಿಸಿ ಬರೆದ ನಂತರ ರಂಗೋಲಿಯ ಮಧ್ಯಭಾಗದಲ್ಲಿ ಒಂದು ನಕ್ಷತ್ರದಂತೆ ಚಿತ್ರವು ಮೂಡಿಬರುತ್ತದೆ. ಬಳಿಕ ರಂಗೋಲಿಯ 4 ಕಡೆಗಳಲ್ಲೂ ಅಂದರೆ ರಂಗೋಲಿಯ ಅಕ್ಕಪಕ್ಕದಲ್ಲಿ ಈ ರೀತಿಯಾಗಿ 2 ಷಡ್ಭುಜಾಕೃತಿಗಳ ಮಧ್ಯೆ 2 ಗೆರೆಗಳನ್ನು ಬರೆದು ನಂತರ ಸರಪಳಿಯಂತೆ ಬರೆದು ಆಮೆಯ 4 ಪಾದಗಳನ್ನು ಬರೆಯಬೇಕು.
ತದನಂತರ ಆಮೆಯ ಮುಖವನ್ನು ಮೇಲ್ಭಾಗದಲ್ಲಿ ಬರೆದು ಕಣ್ಣುಗಳಿಗೆ 2 ಚುಕ್ಕಿಯನ್ನು ಇಟ್ಟು ಬಳಿಕ ಕೆಳಗೆ ಬಾಲವನ್ನು ಬರೆಯಬೇಕು. ಕೊನೆಯದಾಗಿ ವಿವಿಧ ಬಣ್ಣಗಳಿಂದ ಅಥವಾ ಅರಿಶಿನ ಕುಂಕುಮದಿಂದ ರಂಗೋಲಿಯನ್ನು ಅಲಂಕರಿಸಬಹುದು. ಬೇಕಾದಲ್ಲಿ ಬಿಳಿ ರಂಗೋಲಿಯಿಂದ ಕೆಲವು ಭಾಗಗಳನ್ನು ಹೈಲೈಟ್ ಕೂಡ ಮಾಡಬಹುದು. ಆಮೆಯು ದೀರ್ಘಕಾಲದ ಆಯಸ್ಸನ್ನು ಹೊಂದಿರುವುದರಿಂದ ಆಮೆಯನ್ನು ಪೂಜಿಸಿದರೆ ದೀರ್ಘಾಯುಷ್ಯದ ಜೊತೆಗೆ ಆರೋಗ್ಯಾಭಿವೃದ್ಧಿ, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ, ವ್ಯಾಪಾರಸ್ಥರಿಗೆ ವ್ಯಾಪಾರ ಅಭಿವೃದ್ಧಿ, ವಾಸ್ತುದೋಷ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ. ಈಗ ನಮ್ಮ ಕೂರ್ಮಾವತಾರಿ ಮಹಾವಿಷ್ಣುವಿನ 3ನೇ ವಿಧವಾದ ರಂಗೋಲಿಯು ಬರೆದು ಕಂಪ್ಲೀಟ್ ಆಯಿತು. 4ನೇ ವಿಧವಾದ ರಂಗೋಲಿಯನ್ನು ನೋಡೋದಾದರೆ ಮೊದಲಿಗೆ 2 ನೇರವಾದ ಗೆರೆಗಳು ಮತ್ತು 2 ಅಡ್ಡಲಾದ ಗೆರೆಗಳನ್ನು ಪರಸ್ಪರ ಕೂಡಿಸಿ ಈ ರೀತಿಯಾಗಿ ಬರೆಯಬೇಕು. ಆನಂತರ ಅದರ ಸುತ್ತಲೂ 4 ಕಡೆಗಳಲ್ಲೂ ಇದೇ ರೀತಿಯಾಗಿ ಸಮಾನಾಂತರವಾಗಿ ಬರೆಯಬೇಕು. ಬಳಿಕ ರಂಗೋಲಿಯ ಸುತ್ತಲೂ ಹೊರಭಾಗದಲ್ಲಿರುವ 4 ಗೆರೆಗಳನ್ನು ಪರಸ್ಪರ 2 ಗೆರೆಗಳನ್ನು ಕೂಡಿಸಿ ಈ ರೀತಿಯಾಗಿ ಎಲ್ಲವನ್ನು ಸೇರಿಸಬೇಕು. ಆನಂತರ ರಂಗೋಲಿಯ ಒಳಭಾಗದಲ್ಲಿರುವ 2 ಗೆರೆಗಳನ್ನು ಅದರ ಪಕ್ಕದಲ್ಲಿರುವ 2 ಗೆರೆಗಳಿಗೆ ಕರ್ವ್ ಲೈನನ್ನು ಬರೆದು ಸೇರಿಸಿ ಇದೇ ರೀತಿಯಾಗಿ ರಂಗೋಲಿಯ ಸುತ್ತಲೂ ಎಲ್ಲವನ್ನು ವೃತ್ತಾಕಾರದಲ್ಲಿ ಜಾಯಿನ್ ಮಾಡಬೇಕು. ಬಳಿಕ ರಂಗೋಲಿಯ ಹೊರಭಾಗದಲ್ಲಿ ಸೇರಿಸಿದ 2 ಗೆರೆಗಳ ಮಧ್ಯಭಾಗದಲ್ಲಿ ಅಂಕಿ 3ರಂತೆ ಬರೆದು ರಂಗೋಲಿಯ ಸುತ್ತಲೂ ಉಳಿದ 3 ಕಡೆಗಳಲ್ಲೂ ಇದೇ ರೀತಿಯಾಗಿ ಬರೆಯಬೇಕು. ಆನಂತರ ರಂಗೋಲಿಯ ಮಧ್ಯಭಾಗದಲ್ಲಿ ಉಳಿದಿರುವ 2 ಗೆರೆಗಳನ್ನು ಎಲೆಯಂತೆ ಆಯಾ ದಿಕ್ಕಿಗನುಗುಣವಾಗಿ ಬರೆದು ಹೊರಚಾಚುವಂತೆ ಅಕ್ಷರ ವಿ ರೀತಿ ಬರೆದು ಅವೆರಡನ್ನೂ ಪರಸ್ಪರ ಕರ್ವ್ ಲೈನ್ನಂತೆ ಸೇರಿಸಿ ಆಮೆಯ 4 ಪಾದಗಳನ್ನು ಬರೆಯಬೇಕು. ಕೊನೆಯದಾಗಿ ರಂಗೋಲಿಯ ಕೆಳಭಾಗದಲ್ಲಿ ಆಮೆಯ ಬಾಲವನ್ನು ಬರೆಯಬೇಕು. ಈ ಕೂರ್ಮಾವತಾರಿ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನು ರಕ್ಷಿಸುವುದರ ಜೊತೆಗೆ ನಕಾರಾತ್ಮಕ ಚೈತನ್ಯವನ್ನು ತಡೆದು ಸಕಾರಾತ್ಮಕ ಚಿಂತನೆಯನ್ನು ಮೂಡಿಸುತ್ತದೆ. ಕೊನೆಯದಾಗಿ ವಿವಿಧ ಬಣ್ಣಗಳಿಂದ ಅಥವಾ ಅರಿಶಿನ ಕುಂಕುಮದಿಂದ ರಂಗೋಲಿಯನ್ನು ಅಲಂಕರಿಸಿದರೆ ನಮ್ಮ 4ನೇ ವಿಧವಾದ ಕೂರ್ಮಾವತಾರಿ ಮಹಾವಿಷ್ಣುವಿನ ರಂಗೋಲಿಯು ಈ ರೀತಿಯಾಗಿ ಕಾಣುತ್ತದೆ. ಮಂದಾರಾಚಲ ಧಾರಣಯೇತೋ ದೇವಾಸುರ ಪರಿಪಾಲ ವಿಭೋ ಕೂರ್ಮಾಕಾರ ಶರೀರ ನಮೋ ಹರಿಭಕ್ತಂತೆ ಪರಿಪಾಲಯ ಮಾಂ. ಎಲ್ಲರಿಗೂ ಶ್ರೀ ಮಹಾವಿಷ್ಣುವು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈ 4 ವಿಧಾನದಲ್ಲಿ ತೋರಿಸಿದ ಶ್ರೀ ಕೂರ್ಮಾವತಾರಿ ವಿಷ್ಣುವಿನ ರಂಗೋಲಿಯ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.